ಒಂದಷ್ಟು ಏನಾದರೂ ಹೊಸತನ ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಕಳೆದ ವರ್ಷದಿಂದ ಚಿತ್ರರಂಗದಲ್ಲಿ ಜೀವಮಾನ ಸಾಧನೆ ಪ್ರಶಸ್ತಿನ ಸೇರ್ಕೊಂಡು ಬಂದ್ವಿ. ಸೊ ಈ ವರ್ಷ ವಿಶೇಷ ಏನಂದರೆ, ಕನ್ನಡ ಚಿತ್ರರಂಗದಲ್ಲಿ ಹಲವಾರು ವರ್ಷಗಳಿಂದ ನೂರಾರು ಸಿನಿಮಾಗಳಿಗೆ ಪ್ರಚಾರಕರ್ತರಾಗಿ ಸುದೀರ್ಘವಾದಂಥ ಸೇವೆಯನ್ನು ಸಲ್ಲಿಸಿರುವ ನಮ್ಮ ಹಿರಿಯ ಪ್ರಚಾರಕರ್ತ ವಿಜಯ್ ಕುಮಾರ್ ಅವರಿಗೆ ಒಂದು ಸನ್ಮಾನ ಮಾಡುವಂಥ ಸೌಭಾಗ್ಯ ನಮ್ಮ ಅಕಾಡೆಮಿದು. ಹಾಗೆ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೂ ಕೂಡ ಅವ್ರನ್ನ ಸನ್ಮಾನ ಮಾಡುವ ಮೊದಲು ಅವ್ರದ್ದೊಂದು ವಿಟಿ ಇದೆ, ನೋಡ್ಕೊಂಬೋಣ. ವಿಟಿ ಪ್ಲೀಸ್. PRO ವಿಜಯ್ ಕುಮಾರ್ ಅಂದ್ರೆ ಇಡೀ ಕನ್ನಡ ಚಿತ್ರರಂಗಕ್ಕೆ ಚಿರಪರಿಚಿತ ಹೆಸರು. ಬರೀ ಹೆಸರಷ್ಟೇ ಅಲ್ಲ, ಯಾರನ್ನೇ ನೋಡಿದರೂ ಚಿರಪರಿಚಿತರು ಅನ್ನೋ ರೀತಿಯಲ್ಲಿ ಅವರು ಕೊಡೋ ಸ್ಮೈಲ್ ಕೂಡ ಎಲ್ಲರಿಗೂ ಇಷ್ಟ. ನಗು ಮುಖದ ಈ ಸರದಾರ ಇದುವರೆಗೂ 687 ಸಿನಿಮಾಗಳ ಪ್ರಚಾರದ ಸೂತ್ರ ಹಿಡಿದಿದ್ದಾರೆ. ಇವರು ಪ್ರಚಾರ ಶುರು ಮಾಡಿದ ಮೊದಲ ಸಿನಿಮಾ 1990ರಲ್ಲಿ ತೆರೆಕಂಡ ಅನಂತ ಪ್ರೇಮ. ಅಂದಿನಿಂದ ಇಂದಿನವರೆಗೂ ಅವರ ಸಿನಿಮಾ ಪ್ರೇಮ ನಿಜಕ್ಕೂ ಅನಂತ. ಲಾವಣ್ಯ ಪತ್ರಿಕೆಯ ಸಹಾಯದಿಂದ ಚಿತ್ರರಂಗದ ನಂಟು ಬೆಳೆಸಿಕೊಂಡ ವಿಜಯ್ ಕುಮಾರ್ ಅವರು ನಂತರ ಸಿನಿಮಾಗಳನ್ನು ಗೆಲ್ಲಿಸುವ ಸರದಾರ ಎನ್ನಿಸಿಕೊಂಡವರು. ರಸಿಕ, ಅಣ್ಣಯ್ಯ, ಹಿಮಪಾತ, ತವರಿನ ತೊಟ್ಟಿಲು, ಕರ್ಪೂರದ ಗೊಂಬೆ ಮುಂತಾದ ಸ್ಟಾರ್ ಸಿನಿಮಾಗಳಿಂದ ಹಿಡಿದು ಹೊಸಬರ ಸಿನಿಮಾಗಳಿಗೂ ಗಲ್ಲಾ ಪೆಟ್ಟಿಗೆಯಲ್ಲಿ ಯಶಸ್ಸು ಕೊಡಿಸಿದವರು ವಿಜಯ್ ಕುಮಾರ್. ದರ್ಶನ್ ನಾಯಕ ನಟರಾಗಿ ಅಭಿನಯಿಸಿದ ಮೊದಲ ಚಿತ್ರ ಮೆಜೆಸ್ಟಿಕ್ ವಿಜಯ್ ಕುಮಾರ್ ಅವರದ್ದೇ ಪ್ರಚಾರದ ಹೊಣೆ. ಅಷ್ಟೇ ಅಲ್ಲ, ಕನ್ನಡ ಚಿತ್ರರಂಗದ ಮೈಲುಗಲ್ಲು ಎನಿಸಿಕೊಂಡಿರುವ ಡಾಕ್ಟರ್ ವಿಷ್ಣುವರ್ಧನ್ ಅವರ ಬ್ಲಾಕ್ ಬಸ್ಟರ್ ಚಿತ್ರ ಆಪ್ತ ಮಿತ್ರ ಚಿತ್ರದ ಚುಕ್ಕಾಣಿ ಹಿಡಿದಿದ್ದು ಇದೇ ವಿಜಯ್ ಕುಮಾರ್. ಅವರು ನಿಜಕ್ಕೂ ಕನ್ನಡ ಚಿತ್ರ ನಿರ್ಮಾತೃಗಳ ಪಾಲಿನ ಆಪ್ತ ಮಿತ್ರ ಅಂದ್ರೆ ತಪ್ಪಿಲ್ಲ. ಇಂಥ ದೊಡ್ಡ ಸಾಧಕರಾದ ವಿಜಯ್ ಕುಮಾರ್ ಅವರ ಸುದೀರ್ಘ ಸಿನಿಮಾ ವಿಜಯ ಯಾತ್ರೆಯನ್ನು ಒಮ್ಮೆ ಪ್ರೀತಿಯಿಂದ ನೆನಪಿಸಿಕೊಂಡು ಚಂದನವನದ ಫಿಲ್ಮ್ ಕ್ರಿಟಿಕ್ಸ್ ಅಕಾಡೆಮಿ ಪರವಾಗಿ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸುವ ಹೆಮ್ಮೆ ನಮ್ಮದು. ಇದಕ್ಕೆ ನೀವೆಲ್ಲರೂ ಜೊತೆಯಾಗಿ ಇದ್ದೀರಿ ಎನ್ನುವ ಖುಷಿಯಿಂದ ಈಗ ವಿಜಯ್ ಕುಮಾರ್ ಅವರಿಗೆ ನಮ್ಮ ಕಡೆಯಿಂದ ಆತ್ಮೀಯ ಸನ್ಮಾನ. ಕಾರ್ಯಕ್ರಮದಲ್ಲಿ ಒಂದು ಮುಖ್ಯವಾದ ಘಟ್ಟ, ಯಾಕಂದ್ರೆ ಚಿತ್ರರಂಗದಲ್ಲಿ ಹಲವಾರು ತಂತ್ರಜ್ಞರು, ಹಲವಾರು ಕಲಾವಿದರು ಕೆಲಸ ಮಾಡ್ತಾನೆ ಬಂದಿದ್ದಾರೆ. ಅವ್ರನ್ನ ಗುರುತಿಸಿ ಒಂದು ಗೌರವ ಕೊಡುವಂತ ಒಂದು ಸಣ್ಣ ಕಾರ್ಯಕ್ರಮ ಅಷ್ಟೇ. ವಿಜಯ್ ಸರ್ ಪ್ಲೀಸ್ ವೇದಿಕೆ ಮೇಲೆ ಬನ್ನಿ. ಹಾಗೆ ನಮ್ಮ ಎಲ್ಲ ಅತಿಥಿಗಳು ವೇದಿಕೆ ಮೇಲೆ ಬರಬೇಕು. ಮತ್ತೆ PROs ನಾಗೇಂದ್ರ ಸರ್, ವೆಂಕಟೇಶ್, ಬಾಬಣ್ಣ, ಕಲೇಶ್ ಬನ್ನಿ ಮೇಡಮ್. ಕನ್ನಡ ಚಿತ್ರರಂಗದ ಒಂದು ನಡೆದಾಡುವ ವಿಕಿಪೀಡಿಯಾ ಅಂತಾನೆ ಕರಿತಾ ಇರ್ತೀವಿ ನಾವು. ಯಾವಾಗಲೂ ಏನೇ ಹೇಳಿದ್ರು, ಯಾವಾಗಲೇ ಹೇಳಿದ್ರು ಕಾರ್ಯಕ್ರಮದ ಬಗ್ಗೆ ಆಗಲಿ, ಸಿನಿಮಾ ಬಗ್ಗೆ ಆಗಲಿ ಮಾತಾಡ್ತಾನೆ ಇರ್ತಾರೆ. ಒಂದು ಸಣ್ಣ ಮಾಹಿತಿ ಬೇಕು ಅಂತ ಹೇಳಿದ್ರು ಕೂಡ ಇಮಿಡಿಯೇಟ್ಲಿ ಹೇಳ್ತಾ ಇರ್ತಾರೆ. ಕನ್ನಡ ಚಿತ್ರರಂಗದಲ್ಲಿ ಈಗ ಹರೀಶ್ ಅರಸು ನಮ್ಮ ಹಿರಿಯ ಪ್ರಚಾರಕರ್ತರಾದಂತಹ ವಿಜಯ್ ಕುಮಾರ್ ಅವ್ರನ್ನ ಸನ್ಮಾನಿಸುವಂತಹ ಒಂದು ಕಾರ್ಯಕ್ರಮ. ಇದೊಂದು ಅಪರೂಪದ ವೇದಿಕೆ ಅಂತಾನೆ ನಾವು ಭಾವಿಸ್ತೀವಿ. ಯಾಕಂದ್ರೆ ಎಲ್ಲಾ PROಗಳು ಇವತ್ತು ಒಟ್ಟಿಗೆ ಸೇರಿದ್ದಾರೆ. ಒಂದು 2-3 ಮಿಸ್ ಆಗಿದ್ದಾರೆ, ಬಿಟ್ರೆ ಕನ್ನಡ ಚಿತ್ರರಂಗದ ಬಹುತೇಕ PROಗಳು ಇಲ್ಲೇ ಇದ್ದಾರೆ. ಸೊ PROಗಳ ಮೂಲಕ ಹಿರಿಯ ಪ್ರಚಾರಕರ್ತ ವಿಜಯ್ ಕುಮಾರ್ ಅವರಿಗೆ ಸನ್ಮಾನ. ದಯವಿಟ್ಟು ಚಪ್ಪಾಳೆ ಮೂಲಕ ಅವ್ರನ್ನ ಗೌರವಿಸೋಣ. ನಾಗೇಂದ್ರ ಅವರು ಇದನ್ನು ಕೂಡ ಪ್ರೀತಿಪೂರ್ವಕವಾದಂತ ಸಮರ್ಪಣೆ ಆಗಬೇಕು. ಸರ್ ಹತ್ತಿರ ಬನ್ನಿ ವೆಂಕಟೇಶ್, ಕವರ್ ಸ್ಟೋರಿ. ವಿಜಯ್ ಕುಮಾರ್ PRO ಮಾಡ್ತಾ ಅಷ್ಟೋ ಸಿನಿಮಾಗಳನ್ನ ನಾವು ಪ್ರಸ್ಪೆಕ್ಟಿವ್ ಹೋದ್ರೆ ಸಾಕು, ಅದು ಪ್ರೀತಿ ಹೋದ ತಕ್ಷಣ ಬರೋದೇ ಒಂದು ಒಳ್ಳೆ ಸ್ಮೈಲು. ಅಣ್ಣ ಬಾರಣ್ಣ ಅಂತ ಹೇಳಿ, ಯಾರಾಗಿರ್ಲಿ, ದೊಡ್ಡವರಾಗಿರ್ಲಿ ಚಿಕ್ಕವರಾಗಿರ್ಲಿ,
ಸೀನಿಯರ್ ಜೂನಿಯರ್ ಅಂತ ನೋಡದೇನೆ ಎಲ್ಲರೂ ಕೂಡ ನಗ್ತಾ ಮಾತಾಡುವಂತ ವ್ಯಕ್ತಿತ್ವ. ಹಾಗೆ ಉಳಿದಂತ ಎಲ್ಲ ಪಿಯರ್ಗಳ ಅವಿನಾಭಾವ ಸಂಬಂಧ ನಮ್ಮ ಜೊತೆ ಹಲವಾರು ವರ್ಷಗಳಿಂದ ಇದೆ. ಸೊ ಈ ಒಂದು ಕ್ಷಣಕ್ಕಾಗಿ ನಾವೆಲ್ಲ ಕಾಯ್ತಾ ಇದ್ವಿ. ಬನ್ನಿ ಸರ್, ನೀವು ಬನ್ನಿ. ನೀವೆಲ್ಲ ಇದಿರಲ್ಲ ಸರ್. ಪ್ರತಿ ವರ್ಷ ಕೂಡ ಈ ರೀತಿಯ ಒಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಅಕಾಡೆಮಿಯಿಂದ ತೀರ್ಮಾನ ಆಗಿದೆ. ಮೊದಲನೇ ವರ್ಷ ನಮ್ಮ ಹಿರಿಯ ಪ್ರಚಾರಕರ್ತರು, ಸೊ ಅವರ ಪರವಾಗಿ ವಿಜಯನ್ನು ಮಾತಾಡ್ತಾರೆ. ಅವರ ಪರವಾಗಿ ನಮ್ಮ PRO ಸಂಘದ ಅಧ್ಯಕ್ಷರು ನಾಗೇಂದ್ರ ಕಡೆಯಿಂದ ಮಾತಾಡ್ತಾರೆ. ಸರ್, ನಮಗೆ ಚಂದನವನ ಕ್ರಿಟಿಕ್ಸ್ ಅವಾರ್ಡ್ ಇದು ಹುಟ್ಟಿದ್ದು ಬಹಳ ವಿಶೇಷ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬರೀ ಪತ್ರಕರ್ತರು ಬೈಯೋದು ಆಡಿಕೊಳ್ಳೋದು ಬಿಟ್ಟಿದೆ ಗೊತ್ತಿಲ್ಲ ಅನ್ನೋ ಒಂದು ಆರೋಪದ ನಡುವೆ ವಿಜಯ್ ಕುಮಾರ್ ವ್ಯಕ್ತಿತ್ವ ಕಾರ್ಯಕ್ರಮ ಮಾಡ್ತಿದ್ದು ಬಹಳ ಖುಷಿ ಕೊಡ್ತಾ ಇತ್ತು. ಅದು ನಿನ್ನೆ ಮೊನ್ನೆ ಪ್ರಾರಂಭ ಮಾಡಿದಂಥ ಕಾರ್ಯಕ್ರಮಗಳು ಆಗಲೇ 7ನೇ ವರ್ಷಕ್ಕೆ ಕಾಲಿಟ್ಟಿದೆ. ಅದು ಈ ವರ್ಷ ಚಂದನವನದ ಚಂದದ ಮತ್ತ ಒಂದು ಹೆಜ್ಜೆಯನ್ನು ಇಟ್ಟಿದೆ. ನಮ್ಮನ್ನು ಈ ಪ್ರಚಾರಕರ್ತರು ಸಿನಿಮಾ ಪ್ರಚಾರದಲ್ಲಿ ಮಾಧ್ಯಮ ಆಗಿರ್ಬೋದು, ಚಿತ್ರೋದ್ಯಮ ಆಗಿರ್ಬೋದು, ಇದರ ನಡುವೆ ಒಂದು ಸೇತುವೆ ಅಂತೇಳಿ ಬರೀ ಸೇತುವೆಯಾಗಿಯೇ ಬರೀ ಎಲ್ಲರೂ ಓಡಾಡ್ತಾ ಇದ್ದಾರೆ. ಅದು ನಮ್ಮನ್ನು ಯಾರು ಗುರುತಿಸಿಲ್ಲ ಇಲ್ಲಿವರೆಗೂ. ಸರ್ಕಾರದ ಗಮನಕ್ಕೆ ಕೂಡ ನಾವು ತೊಗೊಂಬಂದಿದ್ವಿ. ಆದರೆ ಇಷ್ಟು ವರ್ಷ ಯಾರು ಗುರುತಿಸ್ತಾ ಇರೋದನ್ನು ಈ ಚಂದನವನದ ನಮ್ಮ ಗೆಳೆಯರು ಸೇರಿಕೊಂಡು ಗುರುತಿಸಿ ಚಂದನವನದಲ್ಲಿ ಚಂದದ ಹೊಸ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಈ ಥರ ಪ್ರೋತ್ಸಾಹ ಕೊಡೋದ್ರ ಮೂಲಕ ಸೊ ನಿಮಗೆ ನಮ್ಮೆಲ್ಲರ ಪ್ರಚಾರಕರ್ತರ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳು ಹಾಗೂ ವಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಸಮಾರಂಭ ಇನ್ನೂ ಹೆಚ್ಚು ದೊಡ್ಡ ಮಟ್ಟದಲ್ಲಿ ಆಗಲಿಕ್ಕೆ ನಾವೆಲ್ಲರ ಜೊತೆ ಇರ್ತೀವಿ. ನಿಮ್ಗೇನು ಸಹಾಯ ಬೇಕೋ ನಾವು ಮಾಡ್ತೀವಿ. ದೊಡ್ಡ ಮಟ್ಟದಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೆಸೋಣ ಅಂತ ಹೇಳ್ತಾ ಹಿರಿಯರೆಲ್ಲರೂ ವೇದಿಕೆಯಲ್ಲಿದ್ದೀರಿ, ಒಳ್ಳೊಳ್ಳೆ ವಿಷಯಗಳನ್ನು ಹೇಳಿದ್ದೀರಿ. ಸೊ ನಿಮ್ಮೆಲ್ಲರ ಆಶೀರ್ವಾದ ಹಾಗೂ ಚಿತ್ರೋದ್ಯಮ ಕೂಡ ಹೆಚ್ಚಿನ ಸಹಕಾರವನ್ನು ಕೊಡಬೇಕು ಅಂತ ಕೆಲಸಗಳಿಗೆ ಅಂತ ಹೇಳ್ತಾ ಒಂದೆರಡು ಮಾತಾಡಲಿಕ್ಕೆ ವೇದಿಕೆ ಒಂದು ಅವಕಾಶ ಕೊಟ್ಟಿದ್ದೀರಿ. ವಿಜಯ್ ಕುಮಾರ್ ಬಗ್ಗೆ ಒಂದೆರಡು ಮಾತು. ನಮ್ಮ ಪ್ರಚಾರಕರ್ತರ ಬಗ್ಗೆ ಸ್ಮೈಲಿಂಗ್ ಸ್ಟಾರ್ ಅಂತ ಅಡ್ಡ ಸಿಗ್ತಿದ್ದೀವಿ. ಯಾಕೆಂದರೆ ತುಂಬ ಹೃದಯವಂತಿಕೆ ಇರುವಂಥ ನನ್ನ ಗೆಳೆಯ. ನಾನು ಬಂದು 40 ವರ್ಷ ಆಯಿತು, ಬಂದು 35 ವರ್ಷ ಆಯಿತು. ಆದರೆ 35 ವರ್ಷದಿಂದ ಮೊದಲನೇ ದಿನದಿಂದ ಯಾವ ಥರ ಗೆಳೆತನ, ಪ್ರೀತಿ, ಅಭಿಮಾನ ಇಟ್ಕೊಂಡಿರೋ ಪ್ರತಿಯೊಬ್ಬ ಪ್ರಚಾರಕರ್ತರದನ್ನು ಪ್ರತಿಯೊಬ್ಬ ಪ್ರಚಾರಕರ್ತರು ನಾವೆಲ್ಲರೂ ತಗಡಿದ ತೂಕ ಹಾಕಿದ್ರೆ 1 ಗ್ರಾಮ್ ಕೂಡ ಹೆಚ್ಚು ಕಡಿಮೆ ಬರಲ್ಲ, ಅಷ್ಟು ಪ್ರೀತಿಯಿಂದ ಇದ್ದೀವಿ. ಸೊ ನನ್ನ ಗೆಳೆಯನಿಗೆ ಸನ್ಮಾನ ಮಾಡಿದ್ದು ಇಡೀ ನಮ್ಮೆಲ್ಲ ಪ್ರಚಾರಕರ್ತರು ಸನ್ಮಾನ ಮಾಡಿದಷ್ಟು ಖುಷಿ ಆಯಿತು ನಮಗೆ. ಸೊ ನಿಮಗೆ ಅದು ವಿಶೇಷವಾಗಿ ಧನ್ಯವಾದಗಳು ತಿಳಿತೀವಿ. ನಮಸ್ಕಾರ. ಸಂಸ್ಥೆ ಸುಲಭವಾಗಿ ಯಾವುದೋ ಅಷ್ಟು ವರ್ಷಗಳ ಕಾಲ ಅಂದ್ರೆ ದೀರ್ಘ ವರ್ಷಗಳ ಕಾಲ ಇರೋದಿಲ್ಲ. ಆದರೆ ನಮ್ಮ ಸುಧೀಂದ್ರ ವೆಂಕಟೇಶ್ ಅವರು ಕಳೆದ 50 ವರ್ಷಗಳಿಂದ ಯಶಸ್ವಿಯಾಗಿ ಪ್ರಚಾರ ಕಾರ್ಯನ ಮಾಡ್ಕೊಂಡು ಬಂದಿದ್ದಾರೆ. ಸೊ ವೆಂಕಟೇಶ್, ನೀವು ಕಂಡಂತೆ ವಿಜಯ್. ಎಲ್ರಿಗೂ ನಮಸ್ತೆ. ಇವತ್ತು ಇಷ್ಟೊಂದು ಜನ PROಗಳು ಇದ್ದೀವಿ ಅನ್ನೋದಕ್ಕೆ ಕಾರಣ ಏನು ಅಂದರೆ ಅದಕ್ಕೆ ನಮ್ಮ ಅಂಕಲ್ ಸುಧೀಂದ್ರ ಅವರು 76ನೇ ಇಸ್ವಿನಲ್ಲಿ ನಮ್ಮ ಏನೂ PRO ಆಗತ್ತಾ ಏನು ವ್ಯವಸ್ಥೆ ಇಲ್ಲಿರುವಂಥ ಸಮಯದಲ್ಲಿ ಅದು ಒಂದು ಹುದ್ದೆ ಇದೆ ಅಂತ ಹೇಳಿ ಒಂದು ಕಂಡಿಡ್ಕೊಂಡು ಇವತ್ತಿಷ್ಟು ಜನಕ್ಕೆ ಮಾರ್ಗಕ್ಕೆ ದಾರಿಯಾಗಿದ್ದಾರೆ. ಮೊದಲೇ ನಮ್ಮ ಚಿಕ್ಕಪ್ಪ ಅವ್ರು ನೆನೆಸ್ಕೊಳ್ತಾ ವಿಜಯನ ಬಗ್ಗೆ ಎಲ್ಲ ನಾಗೇಂದ್ರ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ. ನಮ್ಮಲ್ಲೂ ಇತ್ತು ಒಂದು ಟೈಮಲ್ಲಿ, ಪೀಕಲ್ಲಿದ್ದ ಟೈಮಲ್ಲಿ ಹೆಲ್ತಿ ಕಾಂಪಿಟೇಷನ್ಸ್ ಇತ್ತು. ಈಗ ಒಬ್ಬ PRO ಅಂದರೆ ಇನ್ನೊಬ್ಬ PROಗಳು ಕಾಂಪಿಟೇಷನ್ ಇರಲೇಬೇಕು, ಆಗಲೇ ವೃತ್ತಿ ಮುಂದುವರ್ಕೊಂಡು ಹೋಗೋದು. ಹಾಗಾಗಿ ವಿಜಯನ ಯಾಕೆ ಅಲ್ಲ ಕೂತ್ಬಿಟ್ರೆ ಇನ್ನ ಕೆಲಸ ಮಾಡಕ್ ಬೇಕಾದಷ್ಟು ಚೈತನ್ಯ ಇದೆ. ಕೆಲಸ ಮಾಡ್ತಾನೆ ಇರೋಣ. ನಿಮ್ಗೆ ಏನ್ ಬೇಕೋ ನಮ್ಮ ಕಡೆ ಸಪೋರ್ಟ್ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವ್ ಯಾವಾಗಲೂ ಕೂಡ ಪತ್ರಕರ್ತರು ನಾವಿಲ್ಲದೆ ಪತ್ರಕರ್ತರಿಲ್ಲ ಅಂತ ಹೇಳ್ತಿರ್ತೀವಿ. ನಮ್ಮೆಲ್ಲಾ PROಗಳ ಇವತ್ತೇನ್ ಜೀವನ ಸಾಕ್ತಾ ಇದೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಮಾಧ್ಯಮ. ಆಯ್ತಾ, ನಮಗೆ ಪ್ರೊಡ್ಯೂಸರ್ ಕೆಲಸ ಕೊಟ್ರೆ ನಾವ್ ಎಲ್ಲಿ ತಗೊಂಡೋಗ್ಬೇಕು, ವಾಪಸ್ ಮಾಧ್ಯಮಕ್ಕೆ ಬರಬೇಕು. ಮಾಧ್ಯಮ ಅದನ್ನು ಪ್ರಕಟಿಸಿ ಮುದ್ರಿಸಿ ಎಲ್ಲ ಮಾಡೋದಷ್ಟೇ ನಮಗೆ ಸ್ಯಾಲರಿ ಬರುತ್ತೆ, ನಮ್ಮ ಜೀವನ ಸಾಗುತ್ತೆ. ಸೊ ಮತ್ತೊಮ್ಮೆ ಇವತ್ತು ಶ್ಯಾಮ್ ಆಗ್ಬೋದು, ಶರಣು ಆಗ್ಬೋದು, ವಿಜಯ್ ಅವ್ರು ಆಗ್ಬೋದು,
ಅಥವಾ ಚಂದನ ಕ್ರಿಟಿಕ್ ಅವಾರ್ಡು ನಮ್ಮ PRO ಸಂಘದ ಸದಸ್ಯೊಬ್ಬರು ಹಿರಿಯ ಸದಸ್ಯರಿಗೆ ಗುರುತಿಸಿ ಅವ್ರಿಗೊಂದು ಸನ್ಮಾನ ಮಾಡಿ ಅವ್ರಿಗೊಂದು ಕವರು ಕೊಟ್ಟು ಅವ್ರ ಪೇಟ ಹಾಕಿ ಗಂಧದ ಹಾರಲ್ಲ ಹಾಕಿದ್ದಕ್ಕೆ ನಮ್ಮ PRO ಸಂಘದಿಂದ ಮತ್ತು ನಮ್ಮ ರಾಘವೇಂದ್ರ ಚಿತ್ರಮಣಿಯ ವೈಯಕ್ತಿಕವಾಗಿ ನಮ್ಮ ಸಂಸ್ಥೆಯ ಪರವಾಗಿ ವಿಶೇಷ ಕೃತಜ್ಞತೆಗಳು ನಿಮ್ಮೆಲ್ಲರಿಗೂ ಅಂತ ಹೇಳ್ತಾ ಥ್ಯಾಂಕ್ ಯು. ವಿಜಯಣ್ಣ ಒಳ್ಳೇದಾಗ್ಲಿ, ನಗ್ತಾ ಇದೆ ಯಾವಾಗಲೂ, ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ವಿಜಯಣ್ಣ ಅವರು ನಮ್ಮನ್ನೆಲ್ಲ ಕೂರಿಸಿ ವ್ಯವಸ್ಥೆ ಮಾಡ್ಬಿಟ್ಟು ಹೊರ ನಿಂತ್ಕೊಂಡ್ಬಿಡ್ತಾ ಇದ್ರು. ಕಾರ್ಯಕ್ರಮ ಮುಗಿದ್ಮೇಲೆ ಮತ್ತೆ ಒಳಗೆ ಬರೋರು. ಟೀ, ಕಾಫಿ, ಊಟ ಇತ್ಯಾದಿ ಯಾವುದೇ ಇರಲಿ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಇತ್ಯಾದಿ ಚೆನ್ನಾಗಿದೆ. ಇದು ಕೋಟ್ ಮಾಡ್ಕೊಳ್ಳಿ ಇತ್ಯಾದಿ ಅಂತ ಕಿಟ್ಟಪ್ಪ ಹೇಳ್ತಾರೆ. ಕಿಟ್ಟಪ್ಪಗೆ ನಾನು ಆಗಲೇ ಹೇಳಿದೆ ಬೆಳಿಗ್ಗೆ ಕಾರ್ಯಕ್ರಮ ಅಂದ್ರೆ ಕಿಟ್ಟಪ್ಪ ಅವರು ಸಂಜೆ ಇಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು ಅಂದ್ರು. ಅವಾರ್ಡ್ ಫಂಕ್ಷನ್ ಸಂಜೆ ಸರ್, ಅವತ್ತು ಬಂದ್ರು ಇತ್ಯಾದಿ ಕಾರ್ಯಕ್ರಮಗಳು ಇರ್ತವೆ, ಜೋರಾಗಿರುತ್ತೆ. ವಿಜಯಣ್ಣ ಸನ್ಮಾನ ಆಯ್ತು ಮಾತಾಡಿ ಹೇಳ್ಬಿಡಿ ಅಷ್ಟೇ. ಮಾತಾಡಿ ವಿಜಯಣ್ಣ. ಯಾವಾಗಲೂ ಅಷ್ಟೇನೆ, ಜಾಸ್ತಿ ಮಾತಾಡಲ್ಲ, ಕೆಲಸ ಮಾತಾಡಬೇಕು ಅಂತ ಹೇಳಿದ್ರು. ಜಾಸ್ತಿ ಕೆಲಸದ ಬಗ್ಗೆ ಜಾಸ್ತಿ ಗಮನ ಕೊಡ್ತಾ ಇದ್ರು. ವಿಜಯಣ್ಣ ಈಗ ಹೇಳ್ತಾ ಇದ್ರು, ನನಗೆ ನಡೆದಾಡಕ್ ಆಗಲ್ಲ ಅನ್ನೋ ಕಾರಣ ಗೊತ್ತಿಲ್ಲ, ನನಗೆ ಯಾರು ಈಗ ಸಿನಿಮಾಗಳೇ ಇಲ್ಲ ಅಂತ ಹೇಳ್ತಾರೆ. ಸಿನಿಮಾ ಯಾರು ಇದ್ದಿದ್ರು ಪರವಾಗಿಲ್ಲ, ನಾವೆಲ್ಲ ನಿಮ್ ಜೊತೆ ಇರ್ತೀವಿ ವಿಜಯಣ್ಣ. ಎಲ್ಲ ಕೆಲಸ ಮಾಡಿ, ನಿಮ್ಮ ಸಂಘ ಇದೆ, ಯಾವತ್ತೂ PROಗಳ ಜೊತೆಗೆ ನಾವಿರ್ತೀವಿ, ನಮ್ಮ ಜೊತೆ PROಗಳು ಇರ್ತೇವೆ ಅಂತ ಹೇಳ್ತಾ ವೇದಿಕೆ ಮುಂಭಾಗಕ್ಕೆಲ್ಲ ವಿನಯ ಕೊಡಬೇಕು. ಕಿಟ್ಟಪ್ಪ ನೀವು ಒಬ್ಬರನ್ನ ಬಿಟ್ಟು